ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರ ಇತಿಹಾಸ ಏನು ಹೇಳುತ್ತೆ ಗೊತ್ತಾ? ಈ ಬಾರಿ ಬಿಗ್ ಫೈಟ್ ಫಿಕ್ಸ್ ಎಂತಿವೆ ಹಳೆ ರಿಸಲ್ಟ್ಗಳು. ಆಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಇತಿಹಾಸ ಏನು ಹೇಳುತ್ತೆ ಗೊತ್ತಾ? ಈ ಬಾರಿ ಬಿಗ್ ಫೈಟ್ ನಡೆಯೋದು. ಹಿಂದಿನ ರಿಸಲ್ಟ್ಗಳನ್ನು ನೋಡಿದ್ರೆ ಬಿಗ್ ಫೈಟ್ ನಡೆಯೋದು ಖಂಡಿತ. ಆಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. 2008ರಲ್ಲಿ ಶಿವಶಂಕರಪ್ಪ ವರ್ಸಸ್ ಯಶವಂತರಾಜ್ ಜಾಧವ್ ಅವರು ಮುಖಾಮುಖಿಯಾಗಿದ್ದರು. ಬರೀ 6358 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸೋಲನ್ನು ಕಂಡಿತ್ತು. ಮುಸ್ಲಿಮರೇ ನಿರ್ಣಾಯಕ ಆದರೂ ಕಷ್ಟಪಟ್ಟು ಈಗ ಗೆದ್ದಿದ್ದಂಥದ್ದು SS ಅವರು. ಆದರೆ 2013ರಲ್ಲಿ ಶಿವಶಂಕರಪ್ಪ ಭರ್ಜರಿ ಅಂತರದಲ್ಲಿ ಗೆದ್ದಿದ್ರು. ಆಗ 15884 ಮತಗಳ ಅಂತರದಲ್ಲಿ ಗೆದ್ದಿದ್ರು ಶಾಮನೂರು ಶಿವಶಂಕರಪ್ಪನವರು. 2023ರಲ್ಲಿ ಶಾಮನೂರು ವರ್ಸಸ್ ಅಜಯ್ ಕುಮಾರ್ ಫೈಟ್ ನಡೆದಿತ್ತು. 27,888 ಮತಗಳ ಅಂತರದಿಂದ ಗೆದ್ದಿದ್ರು. 2026ರಲ್ಲೂ ಸಹಿತ ಈಗ ಶಾಮನೂರಿಗಿಲ್ಲ. ಬೈ ಎಲೆಕ್ಷನ್ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಬಾರಿ ಯಾರು ಗೆಲ್ಲಬಹುದು? ಇದು ಒಂದು ಬಿಗ್ ಎಕ್ಸ್ಕ್ಲೂಸಿವ್. ಇನ್ನು 2008ರಲ್ಲಿ ಕಾಂಗ್ರೆಸ್ನಿಂದ ಶಾಮನೂರು ಶಿವಶಂಕರಪ್ಪನವರು ಮತ್ತು ಬಿಜೆಪಿಯಿಂದ ಯಶವಂತರಾವ್ ಜಾಧವ್ ಅವರು ಇವರಿಬ್ಬರ ನಡುವೆ ಸ್ಪರ್ಧೆ ನಡೆದಿತ್ತು. ಆದರೆ ಆ ಒಂದು ಸಂದರ್ಭದಲ್ಲಿ 6358 ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಶವಂತರಾವ್ ಜಾಧವ್ ಅವರು ಸೋಲನ್ನು ಕಾಣ್ತಾರೆ. ಇನ್ನು 2013ರಲ್ಲಿ ನಾವು ನೋಡೋದಾದರೆ ಶಾಮನೂರು ಶಿವಶಂಕರಪ್ಪ ಅವರು ಭರ್ಜರಿ ಅಂತರದಲ್ಲೇ ಗೆಲ್ತಾರೆ. 2018ರಲ್ಲಿ ಮತ್ತೆ ಶಾಮನೂರು ಹಾಗೂ ಯಶವಂತರಾಜ್ ಅವರು ಎದುರಾಳಿಯಾಗಿ ಕಾಣಿಸ್ಕೊಳ್ತಾರೆ. JDSನಿಂದ ಅಮನುಲ್ಲಾ ಖಾನ್ ಅವರು ಕೂಡ ಆ ಒಂದು ಸಂದರ್ಭದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ. 2018ರಲ್ಲಿ ಚುನಾವಣೆಯಲ್ಲಿ 15,884 ಮತಗಳ ಅಂತರದಲ್ಲಿ ಮತ್ತೊಮ್ಮೆ ಶಾಮನೂರು ಅವರು ಗೆದ್ದು ಬಿಡ್ತಾರೆ. ಇದಿಷ್ಟು 2018ರ ವಿಚಾರ. ಇನ್ನು 2023ನೇ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಬಿಜೆಪಿ ಅಭ್ಯರ್ಥಿ BG ಅಜಯ್ ಕುಮಾರ್ ಅವರ ವಿರುದ್ಧವಾಗಿ 27,888 ಮತಗಳ ಅಂತರದಿಂದ ಗೆಲ್ತಾರೆ. ಸೊ ಈ ರೀತಿಯಾಗಿ ಈ ಹಿಂದಿನ ರಿಸಲ್ಟ್ಗಳು ಈ ಥರ ಇದೆ. ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆಲುವು ಸಾಧಿಸಲು ಮುಸ್ಲಿಂ ಹಾಗೂ ಲಿಂಗಾಯತ ಮತಗಳೇ ನಿರ್ಣಾಯಕ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬರೋಬ್ಬರಿ 83,000 ಮುಸ್ಲಿಂ ಮತಗಳಿವೆ. ಬಿಜೆಪಿ ಇದು ಬಹುದೊಡ್ಡ ಡ್ರಾಬ್ಯಾಕ್ ಆಗಿದೆ. ಈ ಬಾರಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಅಲ್ಪ ಸ್ವಲ್ಪ ಮುಸ್ಲಿಂ ಮತಗಳು ಬೀಳಲಿವೆ. ಒಂದು ಕಡೆ ಶ್ರೀನಿವಾಸ್ ಅವರು ಮುಸ್ಲಿಮರ ಬಳಿ ಒಳ್ಳೆಯ ಒಡನಾಟವನ್ನು ಇಟ್ಕೊಂಡಿರುವಂಥ ಒಂದು ಕಾರಣದಿಂದಾಗಿ ಮುಸ್ಲಿಮರ ಏನು ಒಂದಿಷ್ಟು ಓಟ್ಗಳು ಮತಗಳು ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಲ್ಲದೆ ವಾಲ್ಮೀಕಿ ಸಮಾಜದ ಮತ ಹಾಗೂ ಯುವಕರ ಮತಗಳನ್ನು ಸೆಳೆಯುವಂತಹ ಶಕ್ತಿ ಅವರ ಹತ್ರ ಇದೆ. ಇನ್ನು ಅಹಿಂದ ಮತಗಳನ್ನು ನಾವು ನೋಡೋದಾದರೆ ಅಹಿಂದ ಮತಗಳ ಮೇಲೆ ಬಿಜೆಪಿ ಈಗಾಗಲೇ ಕಣ್ಣನ್ನು ಹಾಕಿರುವಂಥದ್ದು. 14 ಜನ ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಂದು ಕಡೆ 14 ಜನ ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದರೆ ಇದು ಬಿಜೆಪಿಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕೆಂತಂದರೆ ಈ ರೀತಿಯಾಗಿ ವೋಟ್ ವಿಭಜನೆ ಅಂದರೆ ಏನು ವೋಟ್ ಡಿವೈಡ್ ಆಗುವ ಒಂದು ಕಾರಣದಿಂದಾಗಿ